ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಿನ್ನಿಂದ ವಿಡಿಯೋ ಸಲುವಾಗಿ ಇವತ್ತು ವಾಯ್ಸ್ ಓವರ್ ಕೊಡ್ಲತ್ತೀನಿ ಫ್ರೆಂಡ್ಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಡಿಫ್ರೆಂಟ್ ಲುಕ್ಕಲ್ಲಿ? ಐ ಥಿಂಕ್ ಈ ಸಾರಿ ಸೆಕೆಂಡ್ ಟೈಮ್ ಉಟ್ಕೊಳತ್ತೇನೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಬೇಕು. ಚೆಲ್ಲಿಯೇ ನೋಡೋಣ ನಿನ್ನಿನ ದಿನ ಎಲ್ಲ ಕಂಪ್ಲೀಟ್ ಏನು ಮಾಡಿದೆವು, ನಾಟ್ ಮಾಡಿದೆವು, ಏನು ಮಾಡೀನಿ ಅಂತ. ಓಕೆ ಫ್ರೆಂಡ್ಸ್, ಚೆಲ್ಲಿಯೇ ಬಾಯ್. ಬೆಳಗ್ಗೆ ಎದ್ದು ಆ್ಯಕ್ಚುಲ್ ನನ್ನ ಟೈಮಿಂಗ್ 5 o'clock ಅಲಾರಾಮ್ ಇಕ್ಕೋತೀನಿ. ಬಟ್ ಇವಾಗ ಚಳಿ ಜಾಸ್ತಿ ಆಗೋ ಕಡೆಯಿಂದ 5:10 5:15 ಹಂಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎದ್ದ ತಕ್ಷಣ ಮನೆ ಹುಡುಗೋದು, ಹೊರಗಿನ ಕಸ ಹುಡ್ಕೋಬೋದು, ಆನಂತರ ವೈಭವನ್ ಸಲ್ಯಕ್ಕೆ ಅಡುಗೆ ಮಾಡೋದು ಕಂಪಲ್ಸರಿ ಫ್ರೆಂಡ್ಸ್. ಬಿಕಾಸ್ 6:30ಗೆ ಹೋಗ್ತಾನೆ. ಸೊ ಎಲ್ಲನೇ ರೆಡಿ ಆಗಿರಬೇಕು. ಸೊ ವೈಭವನ್ ಸಲಕ್ಕೆ ಮಾಡಿದ್ದು ಇಡ್ಲಿ ರೆಡಿ ಫ್ರೆಂಡ್ಸ್. ನೋಡಿರಿ ನೀವು, ನಾನು ರಾಗಿ ಹಾಕಿ ಮಿಕ್ಸರ್ಗೆ ಹಾಕೀನಿ ಅನ್ನೋದು. ಸೊ ಅವನಿಗೆ ಕಳಿಸಿದ ನಂತರ ನಾನು ಉಗುರು ಬೆಚ್ಚಗೆ ನೀರು ಕುಡಿತೀನಿ. ಆನಂತರ ಡಿಟಾಕ್ಸ್ನಲ್ಲಿ ಇವಾಗ ನಿಂಬು ಸಿಗೋ ಕಡೆಯಿಂದ ಅಂದ್ರೆ ನಿಂಬೆಹಣ್ಣು ಜಾಸ್ತಿ ಸಿಗ್ಲತ್ತವಲ್ಲ, ನಿಂಬೆಹಣ್ಣು ಜೇನುತುಪ್ಪ ಕುಡ್ಲಿತ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನಂದು ಗುರುವಾರ ಒಪ್ಪತ್ತು ಇರ್ತದಲ್ಲ, ಅದ್ರ ಸಲುವಾಗಿ ನಾನೇನು ಮಾಡೀನಿ ಅಂತಂದ್ರೆ ಮನೆಯಾಗ ದುಬಲ್ಗುಂಡಿ ಲಡ್ಡು ಇತ್ತು. ಇವಾಗ ನೀವೇನು ಸೌಂಡ್ ಕೇಳ್ತಿರಲ್ಲ, ಅದೇ ಸೇಮ್ ಮಸಾಲ ಉಂಡೆ ಅಂತಾರೆ ಅಥವಾ ದುಬಲ್ಗುಂಡಿ ಲಡ್ಡು ಅಂತಾರೆ. ಅದು ನಾನು 2-3 ಡೇಸ್ ಮುಂಚೆ ತೊಗೊಂಡಿತ್ತು. ಈ ಗಾಡಿ ನೋಡಿದ ತಕ್ಷಣ ನೆನಪಾಯಿತು. ಸೊ 10:30ಗೆ ಹಂಗೆ ಒಂದು ಪೀಸ್ ದುಬಲ್ಗುಂಡಿ ಲಡ್ಡು ತಿಂದೀನಿ ಫ್ರೆಂಡ್ಸ್. ಪೇನ್ ಖಜ್ರಿ ತಿನ್ನೋಣ. ಚಳಿ ಇರತ್ತೀವಿ, ಬೆಡ್ ಮೇಲೆ ಕುಂತಿದ್ದೆ, ಇದ್ರಿಗೆ ಕಾಣಿಸ್ತು. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ ಪೇನ್ ಖಜ್ರಿ. ಏನು ರೆಡಿ ಆಗಿದೆ? ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಯಾರು ರೆಡಿ ಮಾಡ್ಯಾರ? ಸೊ ಶಿರೀಷಾ ರೆಡಿಯಾಗಿ ಇವಳು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ. ಮಾಮಿ ನನಗೊಂದು ವೀಡಿಯೋ ಮಾಡಿರಿ, ನಿಮ್ಮ ಯೂಟ್ಯೂಬ್ನಾಗ ಹಾಕ್ರಿಂದ. ಸೊ ಫರ್ ಹರ್ ಹ್ಯಾಪಿನೆಸ್ ಆ ಕ್ಲಿಪ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿನ್ನ ವೀಡಿಯೋ ಐ ಥಿಂಕ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ರೆಕಾರ್ಡ್ ಆಗಿಲ್ಲ, ನಾನು ನೋಡಿಲ್ಲ ಆ್ಯಂಡ್ ಡಿಲೀಟ್ ಆಗ್ಯದ, ಏನಾಗಿದೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಓವರಾಲ್ ಏನೇನು ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಮತ್ತು ಜೇನುತುಪ್ಪ, ಇದು ನಿಂಬು ನೀರು ಕುಡ್ದೀನಿ. ಆ್ಯಂಡ್ ಅದರ ನಂತರ ದುಬಲ್ಗುಂಡಿ ಲಡ್ಡು ತಿಂದೀನಿ. ನೆಕ್ಸ್ಟ್ ಎಟ್ 11:30 ನಾನು 8 ಇಡ್ಲೀಸ್ ವಿತ್ ಚಟ್ನಿ ಆ್ಯಂಡ್ ಆಲೂ ಪಲ್ಯ ಮಾಡಿದ್ದೆ ವೈಭವನ್ ಸಲುವಾಗಿ. ಸೊ ಒಂದು ಸ್ವಲ್ಪ ಅಳಸಿಟ್ಟೀನಿ, ಗ್ರೇವಿ ಟೈಪ್. ಸೊ ಆ ಗ್ರೇವಿ ತೆಕ್ಕೊಂಡು ಇಡ್ಲಿ ಸಾಂಬಾರು ಆ್ಯಂಡ್ ಚಟ್ನಿ ಸಹ ತಿಂದೀನಿ ಫ್ರೆಂಡ್ಸ್. ಕೊಬ್ಬರಿ ಆ್ಯಂಡ್ ಶೇಂಗಾ ಚಟ್ನಿ ಮಾಡಿದ. ಸೊ 8 ಇಡ್ಲಿ ತಿಂದೀನಿ. ಇವತ್ತು ಗುರುವಾರ, ಅದಕ್ಕೆ 8 ತಿಂದೀನಿ. ಸಣ್ಣ ಸೈಜ್ ಆಫ್ ಫ್ರೆಂಡ್ಸ್, ನೋಡ್ಬೋದು ನನ್ನ ಪ್ಲೇಟ್ ಸಣ್ಣದ್ದು. ಸೊ 8 ತಿಂದೀನಿ. ಆನಂತರ ಫಿನಿಶ್ ಮೈ ಲಂಚ್, ಬ್ರಂಚ್, ಡಿನ್ನರ್ ಎಲ್ಲನೇ ಕಂಪ್ಲೀಟ್ ಆಗ್ತು. ಅದರ ನಂತರ ಅರೌಂಡ್ ಇವ್ರು ಬಂದ ತಕ್ಷಣ ಅಂದರೆ 4:30 ನಾನು ಗ್ರೀನ್ ಟೀ ಕುಡಿದಿದ್ದೆ. ಸಣ್ಣ ಗ್ಲಾಸ್ ತೋರಿಸಿಲ್ಲ, ಅದು ಗ್ರೀನ್ ಟೀ ಇತ್ತು ಫ್ರೆಂಡ್ಸ್. ಸೊ ಗ್ರೀನ್ ಟೀ ಆ್ಯಂಡ್ ರಾತ್ರಿ ಮುಗ್ಬೋತಿನ ಓನ್ಲಿ ಬಿಸಿನೀರು ಕುಡಿಲತ್ತೀನಿ ಆ್ಯಂಡ್ ಎಕ್ಸಸೈಸ್ ಹಾಫ್ ಆನ್ ಅವರ್ ಮಾಡೀನಿ ಫ್ರೆಂಡ್ಸ್. ನಿಮ್ಗೆ ತೋರಿಸಿಲ್ಲ. ಆ್ಯಂಡ್ ವಾಕಿಂಗ್ ಟು ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಸೊ ಇಟ್ ವಾಸ್ ವೆರಿ ಗುಡ್. ಓವರಾಲ್ ಇಟ್ ವಾಸ್ ವೆರಿ ಸೂಪರ್ ಫ್ರೆಂಡ್ಸ್. ಓಕೆ, ನಿಮ್ದು ಹೆಂಗೆ ವೆಯ್ಟ್ ಲಾಸ್ ನಡೀತಾ ಇದೆ ಹೇಳಬೇಕು ಫ್ರೆಂಡ್ಸ್. ಇಂದ ಚೇಂಜ್ ಇದೆ ನಮ್ಮ ಮುಖ ಅಲ್ಲಿ. ನಾನು ಜಾಸ್ತಿ ಹೆವಿ ಎಕ್ಸಸೈಸ್ ಮಾಡ್ತಾ ಇಲ್ಲ, ಓನ್ಲಿ ಸ್ಟ್ರೆಚಸ್ ಟೈಪ್ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡ್ತಾಯಿದ್ರಿ ಅನ್ನೋದು ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಬಾಯ್. ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ, ಎಲ್ಲರಿಗೆ ಖುಷಿ ಹಂಚ್ಕೋತಾ ಹೋಗ್ರಿ. ಯಾಕಂದ್ರೆ ನಾನು ಹಿಂದಿ ಕನ್ನಡನಾಗ ಹೇಳ್ಬೇಕಾದ್ರೆ ಸೇಮ್ ಅದೇ ಥರ ಬರ್ತು. ಎಲ್ಲರಿಗೆ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡಿರಿ ಫ್ರೆಂಡ್ಸ್. ಓಕೆ, ಬಾಯ್.